ಕನ್ನಡಿ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ. ನಿಜವಾದ ಪ್ರತಿಭೆಗಳಿಗೆ ವೇದಿಕೆಯಾಗಬೇಕಾಗಿದ್ದಂತಹ ಈ ಸೋಷಿಯಲ್ ಮೀಡಿಯಾಗಳು ಇವತ್ತು ಹುಚ್ಚರ ಸಂತೆ ಆಗ್ಬಿಟ್ಟಿದೆ. ತಾವು ಮಾಡುವಂತ ವಿಡಿಯೋ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗ್ಬೇಕು, ಒಂದೇ ರಾತ್ರಿಲಿ ದಿಢೀರ್ ಅಂತ ನಾನು ವೈರಲ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಏನೇನು ಹುಚ್ಚಾಟಗಳನ್ನ ಆಡ್ಕೊಂಡು ಅದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋ ಎಷ್ಟು ಹುಚ್ಚರನ್ನ ನಾವು ನೋಡಿದೀವಿ. ಇಷ್ಟೇ ಅಲ್ಲ, ಇನ್ನು ಕೆಲವು ಮಹಾನುಭಾವರು ಇರ್ತಾರೆ, ಈ ವೈರಲ್ ಆಗೋ ಗೀಳಿಗೆ ಬಿದ್ದು ತಮ್ಮ ಮರ್ಯಾದೆಯನ್ನ ತಾವೇ ಬೀದಿಗೆ ತಂದಿಟ್ಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ಬೇರೆಯವರ ಮರ್ಯಾದೆಯನ್ನು ಸಹ ಬೀದಿಗೆ ತಂದಿಟ್ಟು ಅವರ ಜೀವನದ ಜೊತೆ ಆಟನ ಆಡಕ್ ಶುರು ಮಾಡಿರ್ತಾರೆ. ಇದೇ ರೀತಿಯ ಬೇರೆಯವರ ವೈರಲ್ ಆಗುವ ಗೀಳಿಗೆ ಬಲಿಯಾದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವರ ಹೆಸರು ರಮೇಶ್ ಅಂತ ಹೇಳಿ. ಇವರು ಮೂಲತಃ ಕೇರಳದವರು. ಎಂದಿನಂತೆ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿ ಬಸ್ ನಲ್ಲಿ ಪ್ರಯಾಣವನ್ನ ಬೆಳೆಸ್ತಿರ್ತಾರೆ. ಅದೇ ಬಸ್ ನಲ್ಲಿ ಒಬ್ಬ ಮುಸ್ಲಿಂ ಯುವತಿ ಸಹ ಪ್ರಯಾಣವನ್ನ ಮಾಡ್ತಿರ್ತಾಳೆ. ಈ ಸಂದರ್ಭದಲ್ಲಿ ಆ ಯುವತಿ ದೀಪಕ್ ಅವರ ವಿಡಿಯೋವನ್ನ ಮಾಡ್ಕೋತಾಳೆ. ಈ ವಿಡಿಯೋ ಯಾವ ರೀತಿಯಾಗಿರುತ್ತೆ ಅಂತ ಅಂದ್ರೆ, ದೀಪಕ್ ಅವರು ಆ ಯುವತಿಯನ್ನ ಬ್ಯಾಡ್ ಟಚ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಆ ವಿಡಿಯೋ ಇರುತ್ತೆ. ಆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಸಹ ಮಾಡ್ತಾಳೆ. ಅದು ರಾತ್ರೋರಾತ್ರಿ ವೈರಲ್ ಸಹ ಆಗ್ಬಿಡತ್ತೆ. ಇದರಿಂದ ಏನಾಗುತ್ತೆ ಅಂತ ಅಂದ್ರೆ, ದೀಪಕ್ ಅವರ ಸುತ್ತಮುತ್ತ ಇರೋರೆ ಅವರನ್ನ ಒಂಥರ ವಿಚಿತ್ರವಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಕೆಲಸದವರಾಗಿರ್ಬೋದು ಅಥವಾ ಅವರ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಅವ್ರನ್ನ ಒಂಥರ ಅಸಹ್ಯದ ರೀತಿಯಲ್ಲಿ ನೋಡ್ತಿರ್ತಾರೆ. ಇದನ್ನೆಲ್ಲ ದೀಪಕ್ ಅವ್ರಿಗೆ ತಡ್ಕೊಳಕ್ ಆಗೋದಿಲ್ಲ. ಏಕೆಂದ್ರೆ ಅವರು ಸ್ವಭಾವತಃ ಆ ರೀತಿಯ ವ್ಯಕ್ತಿ ಆಗಿರೋದಿಲ್ಲ. ತುಂಬಾನೇ ಡೀಸೆಂಟ್ ಆದಂತಹ ವ್ಯಕ್ತಿ ಆಗಿರ್ತಾರೆ. ಇದನ್ನೆಲ್ಲ ತಡ್ಕೊಳಕ್ ಆಗದೆ, ಆ ಮಾನಸಿಕ ಒತ್ತಡ ಏನಿರುತ್ತೆ ಅದನ್ನ ನಿಭಾಯಿಸಕ್ ಆಗದೆ ಇರುವಂತಹ ದೀಪಕ್ ಅವರು ಕೊನೆಯಲ್ಲಿ ತಮ್ಮ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗ್ಬಿಡುತ್ತಾರೆ. ದೀಪಕ್ ಅವರ ಸಾವಿನ ನಂತರ ದೀಪಕ್ ಮನೆಯವರು ಆ ಯುವತಿಯ ವಿರುದ್ಧ ದೂರನ್ನ ದಾಖಲಿಸ್ತಾರೆ. ಇವಾಗ ತನಿಖೆ ಪ್ರಾರಂಭವಾಗಿದೆ. ತನಿಖೆಯ ನಂತರವಷ್ಟೇ ನಿಜಾಂಶ ಹೊರಬರಬೇಕಿದೆ. ಕಾದು ನೋಡೋಣ. ಆದ್ರೆ ಆ ವಿಡಿಯೋವನ್ನ ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಇಲ್ಲಿ ದೀಪಕ್ ಅವ್ರದ್ದು ಯಾವುದೇ ತಪ್ಪಿಲ್ಲ ಅಂತ ನನ್ಗನ್ಸುತ್ತೆ. ನಿಮಗೊಂದ್ಸಲ ಆ ವಿಡಿಯೋವನ್ನ ತೋರಿಸ್ತೀನಿ, ನೋಡಿ. ಇಲ್ಲಿ ನೀವು ನೋಡಿ, ದೀಪಕ್ ಅವರ ಹಿಂದೆ ಆ ಯುವತಿ ನಿಂತಿದ್ದಾಳ ಹೊರತು ದೀಪಕ್ ಅವರು ಆ ಯುವತಿಯ ಹಿಂದೆ ನಿಂತಿಲ್ಲ. ಇವಾಗ ನೀವು ಸೂಕ್ಷ್ಮವಾಗಿ ಗಮನಿಸಿ, ದೀಪಕ್ ಅವರ ಮೊಳಕೈ ಆ ಯುವತಿಯ ದೇಹಕ್ಕೆ ಟಚ್ ಆಗತ್ತೆ. ಅವಾಗ ಬೇರೆ ಯುವತಿಯರಾಗಿದ್ರೆ ಏನ್ ಮಾಡ್ತಿದ್ರು ಅಂದ್ರೆ ಪಟ್ ಅಂತ ಹಿಂದೆ ಸರಿತಾ ಇದ್ರು. ಬಟ್ ಈ ಯುವತಿ ಆ ಕೆಲಸವನ್ನ ಮಾಡೋದಿಲ್ಲ. ಅಲ್ಲಿ ಆ ಕೆಲಸವನ್ನ ಮಾಡೋದು ದೀಪಕ್ ಅವರು. ಹಂಗ್ ಟಚ್ ಆದಾಗ ದೀಪಕ್ ಅವರೇ ಮುಂದೆ ಹೋಗಿ ನಿಂತ್ಕೋತಾರೆ. ಆದ್ರೆ ಈ ಹುಡುಗಿ ಮಾತ್ರ ಏನೋ ನನಗೆ ವೈರಲ್ ಆಗೋದಕ್ಕೆ ಕಂಟೆಂಟ್ ಬೇಕು ಅನ್ನೋ ರೀತಿ ಅಲ್ಲೇ ನಿಂತಿದ್ದಾಳೆ. ಇಷ್ಟೊತ್ತು ಈ ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.